ಸಿನಿಮಾದಲ್ಲಿ ಚಾನ್ಸ್ ಬೇಕು ಅಂದರೆ ನಟಿಮಣಿಯರು ಏನು ಬೇಕಾದರೂ ಮಾಡ್ತಾರೆ. ರೀಸೆಂಟಾಗಿ ಕೆಲವು ಟಿವಿ ಚಾನೆಲ್ಗಳಲ್ಲಿ ಸ್ಟ್ರಿಂಗ್ ಆಪರೇಷನ್ಸ್ಗಳನ್ನು ನೋಡಿದೆ. ಕಾಸ್ಟಿಂಗ್ ಕೌಚ್ ಅಥವಾ ಪಾತ್ರಕ್ಕಾಗಿ ಪಲ್ಲಂಗ. ಏನಿದು? ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಜಕ್ಕೂ ಇದು ನಡೀತಾ ಇದೆಯಾ? ಹೆಣ್ಮಕ್ಳಿಗೆ ಸಿನಿಮಾದಲ್ಲಿ ಮಾತ್ರನೇ ಸೇಫ್ಟಿ ಇಲ್ವಾ? ಬೇರೆ ಕಡೆ ಎಲ್ಲ ಆರಾಮಾಗಿದ್ದಾರಾ? ಬರೀ ಡೈರೆಕ್ಟ್ರು ಪ್ರೊಡ್ಯೂಸರ್ ಮಾತ್ರನೇ ತಪ್ಪು ಮಾಡ್ತಿದ್ದಾರಾ? ಹೀರೋಯಿನ್ಗಳೆಲ್ಲ ಸಾಚನಾ? ಇವತ್ತಿನ ವಿಡಿಯೋದಲ್ಲಿ ಫಿಲ್ಟರ್ಲೆಸ್ ಆಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ. ನಿಮಗೆ ಒಂದೊಂದು ಆರ್ಟಿಸ್ಟ್ ಬರುತ್ತೆ, ನಿಮ್ಮ ಹತ್ರ 2 ಟೈಮ್ಸ್ 3 ಟೈಮ್ಸ್ ಇರ್ತಾರೆ. ಓಕೆ ಕಾಸ್ಟಿಂಗ್ ಕೌಚ್ಗೆ ನನ್ನ ಒಪ್ಪಿಗೆ ಇದೆ ಅಂತ ಆ ನಟಿ ಹೇಳಿಲ್ಲ. ಇದರ ಬಗ್ಗೆ ಕೇಳಿದ್ರೆ ಆ ವಿಷಯ ನನಗೆ ಬಿಟ್ಬಿಡಿ ಅಂತ ಡೈರೆಕ್ಟರ್ ಹೇಳ್ತಾರೆ. ಕಾಸ್ಟಿಂಗ್ ಕೌಚ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಒಂದು ಹುಡುಗಿಗೆ ಸಿನಿಮಾದಲ್ಲಿ ಹೀರೋಯಿನ್ ಆಗಬೇಕು ಅಂತ ಆಸೆ ಇರುತ್ತೆ, ಆದರೆ ಅವಕಾಶ ಇರಲ್ಲ. ಆಗ ಕೆಲವು ನಿರ್ದೇಶಕರು ನಿರ್ಮಾಪಕರು ಆಕೆಗೊಂದು ಆಫರ್ ಕೊಡ್ತಾರೆ. ನಮ್ಮ ಜೊತೆಗೆ ನೀನು ಖಾಸಗಿ ಕ್ಷಣಗಳನ್ನು ಕಳೆದ್ರೆ, ಬೆಡ್ ಶೇರಿಂಗ್ ಮಾಡಿದ್ರೆ ನಿನ್ನನ್ನು ಹೀರೋಯಿನ್ ಮಾಡ್ತೀವಿ ಅಂತ. ಆಕೆ ಆ ಪಾತ್ರಕ್ಕೋಸ್ಕರ ಪಲ್ಲಂಗ ಏರೋದಕ್ಕೆ ಒಪ್ಪಿದ್ರೆ ಅದನ್ನೇ ಕಾಸ್ಟಿಂಗ್ ಕೌಚ್ ಅಂತ ಕರೀತಾರೆ. ಇದು ಭಾರತೀಯ ಸಿನಿಮಾದಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಎಲ್ಲಾ ಸಿನಿರಂಗದಲ್ಲೂ ನಡೆಯುತ್ತೆ. ಆದ್ರೆ ಎಲ್ಲಾ ಹೀರೋಯಿನ್ಸ್ಗಳು ಹಿಂಗ್ ಮಾಡಿನೇ ಹೀರೋಯಿನ್ಸ್ ಆಗಿರಲ್ಲ. ತುಂಬಾ ಜನರು ತಮ್ಮ ರಿಯಲ್ ಟ್ಯಾಲೆಂಟ್ ಇಂದಾನೇ ಹೀರೋಯಿನ್ಸ್ ಆಗಿದ್ದಾರೆ. ಸೊ ಎಲ್ಲಾರನ್ನೂ ಒಂದೇ ತಗಡಿಲ್ ಹಾಕಿ ತೂಗೋದು ಬೇಡ. ಈ ಕಾಸ್ಟಿಂಗ್ ಕೌಚ್ ಸರಿನಾ ತಪ್ಪಾ ಅಂತ ಮಾತಾಡಕ್ ಮುಂಚೆ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಸಿನಿಮಾನೇ ಡರ್ಟಿನಾ? ಬೇರೆ ಪ್ರಪಂಚ ಎಲ್ಲ ಕ್ಲೀನಾ? ಹೆಣ್ಮಕ್ಳಿಗೆ ತುಂಬಾ ಸೇಫ್ಟಿ ಇದೆ ಅಲ್ವಾ ಹೊರಗಡೆ? ಕಾರ್ಪೊರೇಟ್ ಕಂಪನಿಗಳಲ್ಲಿ ಪ್ರಮೋಷನ್ ಹೆಸರಲ್ಲಿ ಹುಡುಗಿರನ್ನ ಬಳಸ್ಕೊಳ್ಳೋ ಮ್ಯಾನೇಜರ್ಸ್ನ ನೀವು ನೋಡೇ ಇಲ್ವಾ? ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಂಶುಪಾಲರು ಟೀಚರ್ಸ್ನ ಬಳಸ್ಕೊಂಡಿರೋ ಸುದ್ದಿನ ನೀವೆಲ್ಲೂ ಓದೇ ಇಲ್ವಾ? ಪ್ರಾಕ್ಟೀಸ್ಗೆ ಅಂತ ಹೋಗೋ ಮೆಡಿಕಲ್ ಸ್ಟೂಡೆಂಟ್ಸ್ಗಳನ್ನ ಸೀನಿಯರ್ ಡಾಕ್ಟರ್ಸ್ಗಳು ಬಳಸ್ಕೊಳ್ಳೋದ್ರ ಬಗ್ಗೆ ನಿಮಗೆ ಗೊತ್ತೇ ಇಲ್ವಾ? ಇದೆಲ್ಲ ಬಿಡಿ, ಹೋಮ್ ಗಾರ್ಡ್ಗಳನ್ನ ಬಳಸ್ಕೊಳ್ಳೋ ಪೊಲೀಸ್ನವ್ರ ಬಗ್ಗೆ ನಿಮಗೆ ಗೊತ್ತಿದೆಯಾ? ನ್ಯೂಸ್ ಚಾನೆಲ್ಗಳಲ್ಲಿ ನ್ಯೂಸ್ ರೀಡರ್ಸ್ಗಳಿಗೆ ಫುಲ್ ಸೇಫ್ಟಿ ಇದೆಯಾ? ಹರಾಸ್ಮೆಂಟ್ ಎಲ್ಲಾ ಕಡೆನೂ ನಡೆಯುತ್ತೆ, ಆದ್ರೆ ಸಿನಿಮಾ ಮಾತ್ರನೇ ಹೈಲೈಟ್ ಆಗುತ್ತೆ. ಯಾಕಂದ್ರೆ ಸಿನಿಮಾ ಒಂದು ಬಣ್ಣದ ಲೋಕ, ಸೊ ಎಲ್ರ ಗಮನನೂ ಬೇಗ ಸೆಳೆಯುತ್ತೆ. ಸೊ ಟಿವಿ ಚಾನೆಲ್ ಅವ್ರಿಗೂ ಇದರಿಂದ ಒಳ್ಳೆ TRP ಬರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹೈಲೈಟ್ ಮಾಡಿ ಈ ವಿಷಯಗಳನ್ನ ತೋರಿಸ್ತಾರೆ. ಹಂಗಿದ್ರೆ ಕಾಸ್ಟಿಂಗ್ ಕೌಚ್ ಅನ್ನೋದು ಸರಿನಾ? ಖಂಡಿತ ತಪ್ಪು. ಸಿನಿಮಾ ಅಂತಲ್ಲ, ಬೇರೆ ಯಾವುದೇ ರಂಗದಲ್ಲಾದ್ರೂ ಅವಕಾಶದ ಹೆಸರಲ್ಲಿ ಹೆಣ್ಣನ್ನ ಬಳಸ್ಕೊಳ್ಳೋದನ್ನ ನಾನು ಖಂಡಿತ ಒಪ್ಪಲ್ಲ. ಆದ್ರೆ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಿದೆ, ಬರೀ ಗಂಡ್ಮಕ್ಳೇ ತಪ್ಪು ಮಾಡ್ತಿರೋದು ಅನ್ನೋ ಮೈಂಡ್ ಸೆಟ್ನ ನಾನು ಖಂಡಿಸ್ತೀನಿ. ಯಾಕಂದ್ರೆ ಎರಡೂ ಕೈ ಸೇರಿದ್ರೇನೆ ಚಪ್ಪಾಳೆ. ಇಲ್ಲಿ ಗಂಡು ಮಕ್ಕಳದ್ದು ಎಷ್ಟು ಪಾತ್ರ ಇದೆಯೋ ಹೆಣ್ಮಕ್ಳದ್ದು ಅಷ್ಟೇ ಪಾತ್ರ ಇದೆ. ನಿಮಗೆ ಗೊತ್ತಾ, ನಮ್ಮ ದೇಶದಲ್ಲಿ ಗಂಡು ಮಕ್ಕಳ ಶೀಲಕ್ಕೂ ಗ್ಯಾರಂಟಿ ಇಲ್ಲ. ಅವಕಾಶದ ಹೆಸರಲ್ಲಿ ಗಂಡು ಮಕ್ಕಳನ್ನು ಬಳಸ್ಕೊಳ್ಳೋ ಹೆಣ್ಮಕ್ಳಿದ್ದಾರೆ, ಆದರೆ ಬೆಳಕಿಗೆ ಬರ್ತಿಲ್ಲ ಅಷ್ಟೇ. ನಮ್ಮ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಅಂತ ಒಂದಿದೆ. ಸಿನಿಮಾ ಆಗಲಿ ಅಥವಾ ಬೇರೆ ಯಾವುದೇ ಫೀಲ್ಡ್ ಆಗಿರಲಿ, ಹೆಣ್ಣು ಮಕ್ಕಳಿಗೆ ಈ ಥರ ಇನ್ಸಿಡೆಂಟ್ ಆದಾಗ ಎಷ್ಟು ಜನ ಹೋಗ್ಬಿಟ್ಟು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಿದ್ದಾರೆ? 99% ಜನ ಕೊಡಲ್ಲ. ಯಾಕಂದ್ರೆ ಕಂಪ್ಲೇಂಟ್ ಕೊಟ್ರೆ ಎಲ್ಲಿ ತಮ್ಮ ಕರಿಯರ್ ಹಾಳಾಗ್ಬಿಡುತ್ತೋ ಅನ್ನೋ ಭಯ. ಹಂಗಿದ್ರೆ ಕರಿಯರ್ಗೋಸ್ಕರ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬದುಕಕ್ಕೂ ರೆಡಿ ಇದ್ದೀರಾ ಅಂತನಾ? ಗೊತ್ತಿಲ್ಲ. ಹೆಣ್ಮಕ್ಳಿಗೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಎಥಿಕ್ಸ್, ಮೊರಾಲಿಟಿ ಅನ್ನೋದೆಲ್ಲ ಸ್ವಲ್ಪನಾದ್ರೂ ಇರ್ಬೇಕಲ್ವಾ? ತುಂಬಾ ಸಲ ಏನಾಗುತ್ತೆ, ಬೇಗ ಫೇಮಸ್ ಆಗಕ್ಕೆ, ಬೇಗ ದುಡ್ಡು ಮಾಡಕ್ಕೆ ಕೆಲವು ಹೆಣ್ಮಕ್ಳು ತಾವಾಗೆ ಈ ಶಾರ್ಟ್ ಕಟ್ ಹಿಡಿಯಕ್ಕೆ ರೆಡಿಯಾಗೇ ಬಂದಿರ್ತಾರೆ. ನಾವು ಬರೀ ಗಂಡಸರನ್ನ ದೂರಿದ್ರೆ ಏನೂ ಪ್ರಯೋಜನ ಇಲ್ಲ. ಬೇಕಾದ್ರೆ ರೀಸೆಂಟ್ ಆಗಿ ಸುವರ್ಣ ನ್ಯೂಸ್ ಮತ್ತೆ ಪವರ್ ಟಿವಿಲಿ ನಡೆದ ಸ್ಟ್ರಿಂಗ್ ಆಪರೇಷನ್ಸ್ ವಿಡಿಯೋಗಳನ್ನ ಒಂದ್ಸಲ ನೋಡಿ. ಅದರಲ್ಲಿ ಕೆಲವು ನಟಿಯರು ತಾವಾಗೆ ಇದಕ್ಕೆಲ್ಲ ಒಪ್ಕೊಂಡು ಬಂದಿರ್ತಾರೆ. ಇದೊಂಥರ ಮ್ಯೂಚುವಲ್ ಬೆನಿಫಿಟ್ ಸ್ಕೀಮ್. ಅವ್ರಿಗೆ ಬೇಕಾಗಿದ್ದನ್ನ ಅವ್ರು ತಗೋತಾರೆ, ಇವ್ರಿಗೆ ಬೇಕಾಗಿದ್ದನ್ನ ಇವ್ರು ತಗೋತಾರೆ. ಸೇಫ್ಟಿ ತಂದಿದ್ದೀರಾ? ಎಲ್ಲ ಅನ್ಕೊಂಡಂಗೆ ಆದ್ರೆ ಕೆಲವು ಹುಡುಗಿರು ಸುಮ್ಮನಾಗ್ಬಿಡ್ತಾರೆ. ಆದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದಾಗ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾರೆ. ಇಂಡಸ್ಟ್ರಿ ಸರಿ ಇಲ್ಲ ಅಂತ ರಂಪ ಮಾಡ್ತಾರೆ. ನಮ್ಮಲ್ಲೊಂದು ಗಾದೆ ಇದೆ, ವಯಸ್ಸಾದ್ಮೇಲೆ ವೇಶ್ಯೇನು ಪತಿವ್ರತೆ ಅಂತ. ಹಂಗೆ ಇದು. ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವು ಹೀರೋಯಿನ್ಗಳು ದೊಡ್ಡದಾಗಿ ಬೆಳೆದ್ಮೇಲೆ ಇಂಟರ್ವ್ಯೂಗಳಲ್ಲಿ ಹೇಳ್ಕೊತಾರೆ. ಹೆಸರು ಹೇಳಲ್ಲ, ಒಂದು ದೊಡ್ಡ ಸಿನಿಮಾದಲ್ಲಿ ಹಂಗಾಗಿತ್ತು ಹಿಂಗಾಗಿತ್ತು ಅಂತ. ಇದನ್ನೇ ನಾನು ಮೋರಲ್ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀನಿ. ಯಾಕಂದ್ರೆ ಇಲ್ಲಿ ತನಕ ಇವರೆಲ್ಲ ಯಾಕೆ ಸುಮ್ಮನಿದ್ರು? ಇನ್ಸಿಡೆಂಟ್ ನಡೆದಾಗ್ಲೇನೆ ಅದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡ್ಬೋದಲ್ವಾ? ಅವಾಗ ಸುಮ್ಮನಿದ್ದು ಇವಾಗ ಬೇಕಾಗಿದ್ದೆಲ್ಲ ಸಿಕ್ಕ ಮೇಲೆ ಯಾಕೆ ಮಾತಾಡ್ತಿದ್ದೀರಾ? ಪಾಪ್ಯುಲಾರಿಟಿ ಕಮ್ಮಿ ಆಗ್ತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡೋಣ ಅಂತನಾ? ಸರಿ, ಇವಾಗ್ಲಾದ್ರೂ ಯಾರು ನಿಮ್ಗೆ ಹೆರಾಸ್ ಮಾಡಿರೋದು? ಹೆಸರು ಹೇಳಿ. ಅದನ್ನು ಹೇಳಲ್ವಲ್ಲ. ನೀವು ತುಂಬಾ ಸಾಚ ಆಗಿದ್ರೆ ನಿಮ್ಗೆ ಯಾಕೆ ಭಯ ಅಂತ ಕೇಳ್ತೀನಿ ನಾನು. ನಾವೆಲ್ಲ ಹೆಣ್ಮಕ್ಳ ರಕ್ಷಣೆ ಬಗ್ಗೆ ಮಾತಾಡ್ತಿದ್ದೀವಿ, ಆದರೆ ಆ ಸ್ಟ್ರಿಂಗ್ ಆಪರೇಷನ್ ವಿಡಿಯೋದಲ್ಲಿ ಒಬ್ಬ ನಟಿಯ ತಾಯಿ
ತನ್ನ ಸ್ವಂತ ಮಗಳನ್ನ ಒಬ್ರು ಪ್ರೊಡ್ಯೂಸರ್ ಹತ್ರ ತಲೆ ಹಿಡಿಯಕ್ಕೆ ಕರ್ಕೊಂಡ್ ಬಂದಿದ್ದಾಳೆ. ಅಂದ್ರೆ ದುಡ್ಡಿಗೋಸ್ಕರ ಜನ ಏನ್ ಬೇಕಾದ್ರೂ ಮಾಡ್ತಾರೆ ಈ ಸಮಾಜದಲ್ಲಿ. ಸ್ವಲ್ಪನಾದ್ರೂ ನೈತಿಕತೆ ಅನ್ನೋದು ಬೇಡವಾ? ಮಗಳಿಗೆ ಕಮಿಟ್ಮೆಂಟ್ ನ ಆಫರ್ ಕೊಡ್ತಾಳೆ. ಸ್ವಂತ ತಾಯಿ, ಐ ರಿಪೀಟ್, ಸ್ವಂತ ತಾಯಿ ಮಗಳ ಕಮಿಟ್ಮೆಂಟ್ ಆಫರ್ ಕೊಡೋದು. ಇದನ್ನೆಲ್ಲ ನೋಡಿದ್ಮೇಲೆ ರಕ್ಷಣೆ ಯಾರಿಗೆ ಕೊಡಬೇಕು ನನಗೆ ಸೀರಿಯಸ್ಲಿ ಅರ್ಥ ಆಗ್ತಿಲ್ಲ. ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಹೊಸ ಹೀರೋಯಿನ್ಗಳಿಗೆ ಒಂದು ಸಿನಿಮಾಗೆ 5ರಿಂದ 15 ಲಕ್ಷ ರೂಪಾಯಿ ತನಕನೂ ಪೇಮೆಂಟ್ ಇರುತ್ತೆ. ಸ್ಟಾರ್ ಹೀರೋಯಿನ್ ಆದ್ರೆ 1 ಕೋಟಿ ರೂಪಾಯಿ ತನಕನೂ ಇರ್ಬೋದು. ಕೆಲವರಂತೂ ಇನ್ನೂ 2-3 ಸಿನಿಮಾ ಮಾಡಿರಲ್ಲ, ಅಷ್ಟರಲ್ಲೇ ಕಾರು, ದೊಡ್ಡ ಬಂಗ್ಲೆ ಎಲ್ಲ ಬಂದಿರುತ್ತೆ. ಹೆವಿ ಫಾರಿನ್ ಟ್ರಿಪ್ಗೆಲ್ಲ ಹೋಗ್ತಿರ್ತಾರೆ. ದುಡ್ಡಿಲಿಂದ ಬರ್ತಿದೆ ಇವ್ರಿಗೆ, ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಯಾವ ಪೊಲಿಟಿಷಿಯನ್ಗಳು ಯಾವ ಹೀರೋಯಿನ್ಗೆ ಬಂಗ್ಲೆಗಳನ್ನ ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಶುಗರ್ ಡ್ಯಾಡಿ ಆಗಿದ್ದಾರೆ, ಎಲ್ಲ ಸುದ್ದಿನೂ ನೀವು ಕೇಳೇ ಇರ್ತೀರ. ನನ್ನ ಪಾಯಿಂಟ್ ಇಷ್ಟೇ, ಯಾವಾಗಲೂ ಮೀಡಿಯಾದವರು ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ, ಹೆಣ್ಮಕ್ಳು ಬದುಕಕ್ಕಾಗ್ತಿಲ್ಲ ಅಂತ ಬರೀ ಗಂಡು ಸಮಾಜನೇ ದೂರ್ತಾರಲ್ಲ. ಹೆಣ್ಮಕ್ಳಿಗೆ ನೈತಿಕತೆ ಇದ್ರೆ ಈ ತಪ್ಪೆಲ್ಲ ಹೆಂಗ್ ನಡೆಯಕ್ ಸಾಧ್ಯ? ಅಗೇನ್, ನಾನು ಎಲ್ಲಾ ಹೆಣ್ಮಕ್ಳನ್ನು ಒಂದೇ ತಕ್ಕಡಿಗೆ ಹಾಕಿ ತೂಗ್ತಿಲ್ಲ, ಕೆಲವ್ರ ಬಗ್ಗೆ ಮಾತ್ರನೇ ಮಾತಾಡ್ತಿದ್ದೀನಿ. ಯಾಕಂದ್ರೆ ಇಲ್ಲಿ ಎಲ್ಲರೂ ಕೆಟ್ಟೋರಲ್ಲ, ಹಂಗೇನೆ ಎಲ್ಲರೂ ಒಳ್ಳೆಯವರು ಅಲ್ಲ. ಇವಾಗ ಮೀಡಿಯಾದವರು ಸ್ಟ್ರಿಂಗ್ ಆಪರೇಷನ್ ಮಾಡಿದ್ರಲ್ವಾ, ಹಾಗಿದ್ರೆ ಇದಕ್ ಮುಂಚೆ ಯಾವತ್ತೂ ಕಾಸ್ಟಿಂಗ್ ಕೌಚ್ ಅಟೆಂಪ್ಟ್ ನಡೆದೇ ಇರ್ಲಿಲ್ವಾ? ಖಂಡಿತ ನಡೆದಿತ್ತು. ಆದ್ರೆ ಯಾಕೆ ಯಾರು ಇಲ್ಲಿ ತನಕ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ? ಯಾಕಂದ್ರೆ ಇದೆಲ್ಲ ನಡೆಯುತ್ತೆ ಅಂತ ಎಲ್ಲಾರ್ಗೂ ಗೊತ್ತಿದ್ದೇ ಸಿನಿಮಾಗೆ ಬಂದಿರ್ತಾರೆ. ಕೆಲವರು ಆಫರ್ ಒಪ್ಕೋತಾರೆ, ಇನ್ ಕೆಲವರು ಬೇಡ ಅಂತ ರಿಜೆಕ್ಟ್ ಮಾಡಿ ಸುಮ್ನಾಗ್ತಾರೆ. ಆದ್ರೆ ಹಂಗ್ ಬೇಡ ಅಂತ ಸುಮ್ನಾದವರು ಯಾಕೆ ವಾಯ್ಸ್ ರೈಸ್ ಮಾಡ್ತಿಲ್ಲ ಅನ್ನೋದೇ ನನ್ನ ಪ್ರಶ್ನೆ. ಒಂದ್ ಕಡೆ ತಪ್ಪು ನಡೀತಾ ಇದ್ರೆ ಅದ್ರಲ್ಲಿ ನೀವು ಭಾಗಿ ಆಗದೆ ಇದ್ರೂ ಅದನ್ನ ಪ್ರತಿಭಟಿಸ್ತಿಲ್ಲ ಅಂದ್ರೆ, ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಅಂದ್ರೆ, ನೀವು ಸೈಲೆಂಟ್ ಆಗಿ ಈ ಕರ್ಮಕಾಂಡಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತಾನೆ ಅರ್ಥ ಅಲ್ವಾ? ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ನಾನು ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಿಂದ ನೋಡೋ ಡ್ಯಾಶ್ ನನ್ನ ಮಕ್ಕಳನ್ನ ಖಂಡಿತ ಸಮರ್ಥನೆ ಮಾಡ್ಕೋತಿಲ್ಲ. ಅವ್ರು ಮಾಡ್ತಿರೋದು 100% ತಪ್ಪು. ಆದ್ರೆ ಬರೀ ಗಂಡಸರೇ ತಪ್ಪು ಮಾಡ್ತಿರೋದು ಅನ್ನೋದನ್ನ ನಾನು ಒಪ್ಪಲ್ಲ. ಬರೀ ಸಿನಿಮಾ ಅಂತ ಅಲ್ಲ, ಎಲ್ಲಾ ಫೀಲ್ಡಲ್ಲೂ ಇಮಿಡಿಯೇಟ್ ಸಕ್ಸಸ್ಗೆ ಶಾರ್ಟ್ ಕಟ್ಗಳನ್ನ ಹುಡ್ಕೋ ಹೆಣ್ಮಕ್ಳು ಇದಾರೆ ಈ ಪ್ರಪಂಚದಲ್ಲಿ ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಮೀಡಿಯಾದವರು ಈ ವಿಷಯನ ಗ್ಲೋರಿಫೈ ಮಾಡ್ಬೇಕಾದ್ರೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅನ್ನೋದನ್ನ ಮಾತ್ರ ಅಲ್ಲ, ಕೆಲವು ಹೆಣ್ಮಕ್ಳಿಗೆ ನೈತಿಕತೆ ಇಲ್ಲ ಅನ್ನೋದನ್ನು ಹೇಳಿ.